ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಇದರ ಸವಾಲುಗಳು ಮತ್ತು ಸಾಧ್ಯತೆಗಳು ಅಂತಕ್ಕಂಥ ಒಂದು ವಿಚಾರದ ಮೇಲೆ ಮಾತಾಡ್ಲಿಕ್ಕೆ ಹೇಳಿದ್ದಾರೆ. ಆದರೆ ನನ್ನ ಅಭಿಪ್ರಾಯದಲ್ಲಿ ಆರೋಗ್ಯ, ವೈಯಕ್ತಿಕ ಹಾಗೂ ಸಾರ್ವಜನಿಕರ ಆರೋಗ್ಯ ಅಂದರೆ ಪಬ್ಲಿಕ್ ಹೆಲ್ತ್, ಮನುಷ್ಯ ಇದೆಲ್ಲವೂ ಕೂಡ ಬೆಳೆದು ಬಂದಂಥ ದಾರಿಯನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಾವು ಎಲ್ಲಿ ಎಡವಿದ್ದೇವೆ ಅಂತಕ್ಕಂಥದ್ದು ಸ್ಪಷ್ಟ ಆಗ್ತದೆ ಅಂತೇಳಿ ನಾನು ಭಾವಿಸ್ತೇನೆ. ಸುಮಾರು 2 ಲಕ್ಷ ವರ್ಷಗಳ ಹಿಂದೆ ಮನುಷ್ಯ ವಿಕಾಸಗೊಂಡಾಗ ಮನುಷ್ಯನ ಈ ದೇಹ ರಚನೆ ಮತ್ತು ನಮ್ಮ ಕೋಶಗಳು ಕೆಲಸ ಮಾಡ್ತಕ್ಕಂಥ ರೀತಿ ಯಾವುದಕ್ಕೋಸ್ಕರ ಅವು ತಯಾರಾದವು ಅಥವಾ ಅವು ವಿಕಾಸಗೊಂಡವು ಅಂತಂದರೆ ಬೇಟೆಯಾಡಿ ಅಥವಾ ಸಂಗ್ರಹಿಸಿ ನಾವು ಜೀವನ ಮಾಡ್ತಾ ಇದ್ದದ್ದು. ಆದಿಮಾನವನ ಕಾಲದಲ್ಲಿದ್ದಂತಹ ನಾವು ವಿಕಾಸಗೊಂಡಂಥ ಸಂದರ್ಭದಲ್ಲಿ ಇವತ್ತಿಗೂ ಕೂಡ ಅದೇ ದೇಹ ಸಂರಚನೆ ಇದೆ, ಅದೇ ನಮ್ಮ ಕೋಶಗಳಲ್ಲಿ ಆಗ್ತಾ ಇರತಕ್ಕಂಥ ಕೆಲಸವೂ ಕೂಡ ಅದೇ ಇದೆ. ಆದರೆ ನಮ್ಮ ಜೀವನ ಶೈಲಿಗಳು ಬದಲಾಗಿದೆ, ನಮ್ಮ ಸಮಾಜ ಬದಲಾಗಿದೆ, ಪ್ರಕೃತಿ ಬದಲಾಗಿದೆ, ನಮ್ಮ ಜೀವನ ಶೈಲಿ ಬದಲಾಗಿದೆ. ಸೊ ಈಗ ನಮ್ಮ ಆರೋಗ್ಯ ಯಾವುದರ ತಳಹದ ಮೇಲೆ ನಿಂತಿದೆಯಪ್ಪ ಅಂತಂದರೆ ಆ ಸಂರಚನೆ ಮತ್ತು ಕೋಶಗಳು ಯಾವುದಕ್ಕಾಗಿ ಕೆಲಸ ಮಾಡಬೇಕಾಗಿತ್ತೋ ಈಗ ಬದಲಾದಂತಹ ಜೀವನ ಶೈಲಿ ಏನಿದೆಯೋ ಇವೆರಡರ ನಡುವೆ ಸಂಘರ್ಷದಲ್ಲಿ ಇವತ್ತು ನಮ್ಮ ಆರೋಗ್ಯ ಇದೆ. ಇದು ವೈಯಕ್ತಿಕ ಆರೋಗ್ಯದಲ್ಲೂ ಇದೆ, ಸಾರ್ವಜನಿಕ ಆರೋಗ್ಯದಲ್ಲೂ ಕೂಡ ಇದಿದೆ. ಈಗ ಆವಾಗಿನ ಏನು ಅಲೆಮಾರಿ ಜೀವನ ನಮ್ಮ ಆದಿ ಮಾನವರ ಕಾಲದಲ್ಲಿತ್ತು, ಅವ್ರು ಎಲ್ಲಿರ್ತಾ ಇದ್ರಪ್ಪ ಅಂದ್ರೆ ಶುದ್ಧ ನೀರು ಹರಿಯುವ ಕಡೆ ಅವ್ರ ಸ್ಥಾವರಗಳು ಇರ್ತಾ ಇತ್ತು. ಅವ್ರು ಒಂದು ಕಡೆ ಇರ್ತಾ ಇರಲಿಲ್ಲ, ಹಾಗಾಗಿ ಅವರಿಗೆ ನೈರ್ಮಲ್ಯದ ಒಂದು ಸೌಲಭ್ಯಗಳು ಆಗ ಅಭಿವೃದ್ಧಿ ಆಗಿರಲಿಲ್ಲ, ಸ್ಯಾನಿಟೇಷನ್ ಡೆವಲಪ್ಮೆಂಟ್ ಆಗಿರಲಿಲ್ಲ. ಸೊ ಇವತ್ತಿಗೂ ಕೂಡ ಶುದ್ಧ ನೀರಿನ ಪೂರೈಕೆ ಮತ್ತು ಏನು ಆ ನೈರ್ಮಲ್ಯ ಸೌಲಭ್ಯಗಳೇನಿದೆ, ಸ್ಯಾನಿಟೇಷನ್ ಏನಿದೆ, ಸೇಫ್ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಇವತ್ತು ಕೂಡ ಪಬ್ಲಿಕ್ ಹೆಲ್ತ್ನ ಒಂದು ಫಂಡಮೆಂಟಲ್ ಆಸ್ಪೆಕ್ಟ್. ಅದು ಎಷ್ಟರ ಮಟ್ಟಿಗೆ ನಾವು ಸಾಧಿಸಿದ್ದೀವಿ ಅನ್ನೋದನ್ನ ಇವತ್ತು ಕೂಡ ಈ ಒಂದು ಕಾಲಘಟ್ಟದಲ್ಲಿ ನಾವು ಪ್ರಶ್ನೆ ಹಾಕ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಈಗ 1845ರಲ್ಲಿ ಫ್ರೆಡ್ರಿಕ್ ಎಂಗಿಲ್ಸ್ರು ಮೊದಲ ಬಾರಿಗೆ ಅವರು ಒಂದು ಕೃತಿಯನ್ನು ಬರೀತಾರೆ, ದಿ ಕಂಡೀಷನ್ಸ್ ಆಫ್ ದಿ ವರ್ಕಿಂಗ್ ಕ್ಲಾಸ್ ಇನ್ ಇಂಗ್ಲೆಂಡ್. ಈ ಕೃತಿ ಅಂದಿನ ವೈದ್ಯಕೀಯ ಲೋಕದ ಅನೇಕ ಡಾಕ್ಟರ್ಗಳನ್ನು ಪ್ರೇರೇಪಿಸ್ತದೆ. ಅವರು ಅದರಲ್ಲಿ ಹೇಳೋದೇನಪ್ಪ ಅಂತಂದರೆ ಕಾಯಿಲೆ ಅಂತಕ್ಕಂಥದ್ದಕ್ಕೂ ಮತ್ತು ಬಡತನ ಮತ್ತು ನಾವು ಇರ್ತಕ್ಕಂತಹ ಸಮಾಜದ ಅಥವಾ ನಾವು ಏನು ಲಿವಿಂಗ್ ಕಂಡೀಷನ್ಸ್ ಅಂತ ಏನು ಕರಿತೀವಿ, ನಾವು ವಾಸ ಮಾಡ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿಗಳು, ಇವುಗಳಿಗೂ ಕಾಯಿಲೆಗೂ ಹತ್ತಿರದ ಸಂಬಂಧ ಇದೆ. ಇದರ ಪರಿಣಾಮ ಕಾಯಿಲೆಗಳ ಮೇಲೆ ಇರ್ತದೆ. ಮನುಷ್ಯನಿಗೆ ಕಾಯಿಲೆಗಳನ್ನು ಉಂಟು ಮಾಡೋದಕ್ಕೆ ಇದಕ್ಕೆ ನಿಕಟವಾದಂಥ ಸಂಬಂಧ ಇದೆ ಅಂತೇಳಿ ತೋರಿಸ್ಕೊಟ್ಟವರು ಫ್ರೆಡ್ರಿಕ್ ಎಂಗಲ್ಸ್. ಅದರಿಂದ ಪ್ರೇರೇಪಿತಗೊಂಡವರು ಸರ್ ರುಡಾಲ್ಫ್ ವರ್ಚೋ ಅಂತೇಳಿ. ಸರ್ ರುಡಾಲ್ಫ್ ವರ್ಚೋರವರನ್ನು ನಾವು ಆಧುನಿಕ ರೋಗಶಾಸ್ತ್ರ ಪಿತಾಮಹ ಅಂತ ಕರಿತೀವಿ, ಫಾದರ್ ಆಫ್ ಮಾಡರ್ನ್ ಪೆಥಾಲಜಿ ಅಂತ. ಇವರಿಗೆ ಈ ಎಂಗೆಲ್ಸ್ ಅವರ ಈ ಕೃತಿ ಮತ್ತು ಗಣಿತಾರ್ಕಿಕ ಭೌತಿಕವಾದ ಚಿಂತನಾ ಕ್ರಮವನ್ನು ಅವರು ಅಳವಡಿಸಿಕೊಂಡು ಒಂದು ಜನಪರವಾದಂತಹ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನು ನಿರ್ಮಾಣ ಮಾಡೋದರಲ್ಲಿ ಬಹಳ ಸಕ್ರಿಯವಾದಂಥ ಪಾತ್ರವನ್ನು ಅವರು ವಹಿಸಿದರು. ಪ್ಯಾರಿಸ್ ಕಮ್ಯೂನ್ನ ಟೈಮಲ್ಲಿ ಸಕ್ರಿಯವಾಗಿ ಭಾಗವಹಿಸಿದಂತಹ ಒಬ್ಬ ವೈದ್ಯರು ಸರ್ ರುಡಾಲ್ಫ್ ವರ್ಚೋ. ನಾನು ಯಾಕೆ ಇದರ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದರೆ ಆಗಿನ ಕಾಲದಲ್ಲಿ 1848 ಆ ಸಂದರ್ಭದಲ್ಲಿ ಸರ್ ರುಡಾಲ್ಫ್ ವರ್ಚೋರವರು ಬಹಳ ಸ್ಪಷ್ಟವಾಗಿ ತಮ್ಮ ವಿಚಾರಗಳನ್ನು ಮುಂದಿಟ್ಟಿದ್ರು. ಆಗ ರಾಬರ್ಟ್ ಕಾಕ್ ಮತ್ತು ಲೂಯಿಸ್ ಪ್ಯಾಸ್ಚರ್ನಂಥ ವಿಜ್ಞಾನಿಗಳು ಜರ್ಮ್ ಥಿಯರಿ ಆಫ್ ಡಿಸೀಸನ್ನು ಅವರು ಪ್ರಪೋಸ್ ಮಾಡಿದರು. ಅಂದರೆ ಸೂಕ್ಷ್ಮಾಣು ಸಿದ್ಧಾಂತ ಅಂತೇಳಿ ಕರೀತಾರೆ. ಒಂದು ಕಾಯಿಲೆಗೆ ಸೂಕ್ಷ್ಮಾಣುಗಳಿಂದ ಕಾಯಿಲೆ ಬರ್ತದೆ ಅಂತಕ್ಕಂಥ ಒಂದು ಥಿಯರಿಯನ್ನು ಅವರು ಪ್ರತಿಪಾದನೆ ಮಾಡ್ತಾ ಇದ್ರು. ಅದಕ್ಕೆ ಸರ್ ರುಡಾಲ್ಫ್ ವರ್ಚೋರವರು ಒಬ್ಬ ಮನುಷ್ಯನಿಗೆ ಕಾಯಿಲೆ ಬರಬೇಕು ಅಂತಂದರೆ ತನ್ನ ಕೋಶಗಳಲ್ಲಿ ನಡಿಬೇಕಾದಂಥ ಒಂದು ಬದಲಾವಣೆಗಳಿಂದ, ತನ್ನ ದೇಹದ ಒಳಗೆ ಇರ್ತಕ್ಕಂಥ ಕೋಶಗಳಲ್ಲಾಗುವ ಬದಲಾವಣೆಗಳಿಂದ ಕಾಯಿಲೆ ಬರ್ತದೆ ಹೊರತು ಈ ಹೊರಗಡೆ ಇದ್ದ ಸೂಕ್ಷ್ಮಾಣುಗಳಿಂದಲ್ಲ ಅಂತೇಳಿ ಅವರು ಬಹಳ ಸ್ಪಷ್ಟವಾಗಿ ಅವರು ವಿಚಾರವನ್ನು ಹೇಳಿದರು. ಹೊರಗಡೆ ಪರಿಸ್ಥಿತಿಗಳು ಅಥವಾ ಹೊರಗಡೆಯಿಂದ ಬರ್ತಕ್ಕಂಥ ಸೂಕ್ಷ್ಮಾಣುಗಳು ಆ ಕೋಶಗಳಲ್ಲಿ ಯಾವ ಬದಲಾವಣೆ ಬರಬೇಕು ಕಾಯಿಲೆ ಬರೋದಕ್ಕೆ, ಆ ಬದಲಾವಣೆ ಬರಬೇಕಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತವೆ.
ಆದರೆ ಬದಲಾವಣೆ ಬರ್ತಕ್ಕಂಥದ್ದು ಕೋಶಗಳಲ್ಲಿ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾದ ನಿಲುವನ್ನು ಅವರು ಹೇಳಿದ್ರು. ಇದು ಗತಿತಾರ್ಕಿಕ ಬೌದ್ಧಿಕವಾದದ ಒಂದು ನಿಯಮ. ಯಾಕೆ ಈ ಸಂದರ್ಭದಲ್ಲಿ ಇದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಯಾವ ದಿಕ್ಕಿನಲ್ಲಿ ಇಡೀ ಮಾನವ ಸಮಾಜ ಯೋಚನೆ ಮಾಡಬೇಕಾಗಿತ್ತು, ನಮ್ಮ ಆಲೋಚನಾ ಕ್ರಮ ಯಾವ ದಿಕ್ಕಿನಲ್ಲಿ ಇರಬೇಕಾಗಿತ್ತೋ ಆ ದಿಕ್ಕು ತಪ್ಪಿದ್ದರಿಂದನೇ ಇವತ್ತಿಗೂ ಕೂಡ ನಾವು ಆರೋಗ್ಯ ವ್ಯವಸ್ಥೆಯಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ. ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ, ಇವಾಗ ನಾನು 25 ವರ್ಷಗಳ ಹಿಂದೆ ಮೆಡಿಕಲ್ ಕಾಲೇಜಿಗೆ ಸೇರಿದಾಗ ನಾನು ಇದೇ ನ್ಯಾಷನಲ್ ಕಾಲೇಜಲ್ಲಿ ಇಲ್ಲೇ PUC ಓದ್ದವನು, ಇದೇ ಹಾಸ್ಟೆಲ್ ಇದ್ದವನು 2 ವರ್ಷ. H ನರಸಿಂಹಯ್ಯರು ಇದ್ರು ಅವಾಗ ಹಾಲ್ ಹಿಂಗೆ ಇರಲಿಲ್ಲ, ಈ ಹಾಲ್ ಇತ್ತು. ಕಿಮ್ಸಲ್ಲಿ MBBS ಮಾಡಿದ್ದು ನಾನು ಇಲ್ಲೇ ಪಕ್ಕದಲ್ಲಿ. ಅವಾಗ ನಮ್ಗೆ ಹೇಳ್ತಾ ಇದ್ದಿದ್ದೇನೆಂದರೆ, ಸಾಂಕ್ರಾಮಿಕವಲ್ಲದ ಕಾಯಿಲೆಗಳು ವಯಸ್ಸಾದ ಮೇಲೆ ಬರ್ತವೆ ಅಂತ. 50 ವರ್ಷ 60 ವರ್ಷ ವಯಸ್ಸಾದ ಮೇಲೆ BP, ಶುಗರು, ಹಾರ್ಟ್ ಅಟ್ಯಾಕು, ಕ್ಯಾನ್ಸರು ಇತ್ಯಾದಿ ಸಾಂಕ್ರಾಮಿಕವಲ್ಲದ ಕಾಯಿಲೆಗಳು ಬರ್ತವೆ ಅಂತ ಹೇಳ್ತಾ ಇದ್ರು. ಈಗ ನನ್ನ ಪ್ರಾಕ್ಟೀಸಲ್ಲಿ 25 ವರ್ಷಕ್ಕೆ ಶುಗರ್ ಪೇಷಂಟ್ಸ್ ನೋಡಿದ್ದೀನಿ, ಡೆತ್ ಆಗಿರೋದು ನೋಡಿದ್ದೀನಿ. ಅಂತಂದರೆ ಇದು ಏಜ್ ಆಫ್ ಆನ್ಸೆಟ್ ಆಫ್ ಡಿಸೀಸ್ ಕಡಿಮೆ ಆಗ್ತಾ ಬರ್ತಾ ಇದೆ. ಇದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕಾಗಿರ್ತಕ್ಕಂತಹ ಒಂದು ಅಂಶ ಅಂತೇಳಿ ನಾನು ಭಾವಿಸ್ತೇನೆ. ಯಾಕೆ ಸರ್ ರೊನಾಲ್ಡ್ ವಿರ್ಚೋ ಅವರ ಒಂದು ಮಾತು ಅವ್ರು ಹೇಳಿದ್ದು ಇವತ್ತಿಗೂ ಕೂಡ ಅಕ್ಷರಶಃ ಸತ್ಯ ಅಂತೇಳಿ ನಮ್ಮ ಅನುಭವದಲ್ಲೂ ಕೂಡ ಅರ್ಥ ಆಗಿದೆ. ಅದಾದ ಮೇಲೆ ಮೊದಲನೇ ಪ್ರಪಂಚ ಯುದ್ಧದ ಒಂದು ಸಂದರ್ಭ, ಆ ಸಂದರ್ಭದಲ್ಲಿ ಈಗ ಮೊನ್ನೆ ನಮಗೆ ಕೋವಿಡ್ ಬಂತು. ಅದೇ ರೀತಿ ಸ್ಪ್ಯಾನಿಷ್ ಫ್ಲೂ, ಗ್ರೇಟ್ ಫ್ಲೂ ಅಂತಕ್ಕಂಥ ಒಂದು ದೊಡ್ಡ ಸಾಂಕ್ರಾಮಿಕ ಕಾಯಿಲೆ ಆ ಸಂದರ್ಭದಲ್ಲಿ ಬಂದಿತ್ತು. ಆದರೆ ಕೋವಿಡ್ಗೂ ಆ ಸ್ಪ್ಯಾನಿಷ್ ಫ್ಲೂ ಆದ ನಂತರ ಆದ ಬದಲಾವಣೆಗೆ ಒಂದು ವ್ಯತ್ಯಾಸ ಏನಪ್ಪ ಅಂತಂದರೆ, ಸ್ಪ್ಯಾನಿಷ್ ಫ್ಲೂ ಬಂದ ನಂತರ ವಿಶ್ವಾದ್ಯಂತ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಸರ್ಕಾರಗಳು ಕೈ ಜೋಡಿಸಿದ್ವು. ಅದರಲ್ಲಿ ಮೊದಲಿಗಿರೋ ರಷ್ಯಾದಲ್ಲಿದ್ದಂಥ ಲೆನಿನ್ ಸರ್ಕಾರ 1918ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಗತ್ತಿನಲ್ಲಿ ಸಮಾಜವಾದಿ ವೈದ್ಯಕೀಯ ವ್ಯವಸ್ಥೆಯನ್ನು, ಸಾರ್ವಜನಿಕ ವೈದ್ಯಕೀಯ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದಂಥವರು ಲೆನಿನ್ರು. ಅವರ ಅತ್ಯಂತ ಆಪ್ತ ಮಿತ್ರರಾದಂತಹ ಶಮಾಷ್ಕೋ ಅವರನ್ನು ಮೊಟ್ಟ ಮೊದಲ ಜನಪರ ಆರೋಗ್ಯ ಕಮಿಷನರ್ ಆಗಿ ನೇಮಕ ಮಾಡಿ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಹೇಗಿರಬೇಕು ಅಂತಕ್ಕಂಥದ್ದನ್ನು ನಿರ್ಮಾಣ ಮಾಡಿದಂಥವ್ರು. ಅವರ ವ್ಯವಸ್ಥೆಯಲ್ಲಿ ಮೊದಲಿಗೆ ಪ್ರಿವೆಂಟಿವ್ ಆ್ಯಂಡ್ ಕ್ಯೂರೇಟಿವ್ ಆಸ್ಪೆಕ್ಟ್ ಎರಡೂ ಕೂಡ ಸಮಾನ ಆದ್ಯತೆಯನ್ನು ಕೊಡಬೇಕು ಅಂತಕ್ಕಂಥದ್ದು. ರೋಗ ತಡೆಗಟ್ಟುವಿಕೆ ಮತ್ತು ರೋಗಕ್ಕೆ ಚಿಕಿತ್ಸೆ ಇವೆರಡೂ ಕೂಡ ಸಮಾನ ಆದ್ಯತೆಯಿಂದ ನಾವು ಮಾಡಬೇಕು ಅಂತ. ಅದನ್ನು ಆರೋಗ್ಯ ವ್ಯವಸ್ಥೆ ಅಂತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ, ಜನರ ಹಕ್ಕು, ಅದು ಎಲ್ರಿಗೂ ಉಚಿತವಾಗಿ ಸಿಗಬೇಕು, ಜನರಿಗೆ ಎಟುಕುವ ಒಂದು ಹಂತದಲ್ಲಿ ಅದಿರಬೇಕು ಅಂತಕ್ಕಂಥದ್ದು ರಷ್ಯಾದ ಅಂದಿನ ಏನು ಸಮಾಜವಾದಿ ಆರೋಗ್ಯ ವ್ಯವಸ್ಥೆಯ ಸ್ಪಷ್ಟ ಕಣ್ಣೋಟ ಇತ್ತು. ಅದಕ್ಕೆ ಅವರು ಕಷ್ಟನೂ ಪಟ್ಟರು, ಅದನ್ನು ಜಾರಿನೂ ಮಾಡ್ತಾರೆ. ಅದಾದಮೇಲೆ ಎರಡನೇ ಪ್ರಪಂಚ ಯುದ್ಧದ ಒಂದು ಸಂದರ್ಭದಲ್ಲಿ, ಯುದ್ಧ ಮುಗಿದ ನಂತರ ಇಡೀ ಪ್ರಪಂಚದಲ್ಲಿ 2 ಶಕ್ತಿ ಕೇಂದ್ರಗಳು ಬರ್ತವೆ. ಒಂದು ಮಾರ್ಕ್ಸ್ವಾದಿ ಒಂದು ತಳಹದಿಯಲ್ಲಿ ಕಾರ್ಮಿಕರಿಂದ ಕಟ್ಟಲ್ಪಟ್ಟಿದ್ದ ರಷ್ಯಾ, ಎರಡನೇದು ಏಕಸ್ವಾಮ್ಯ ಬಂಡವಾಳ ಮತ್ತು ಸಾಮ್ರಾಜ್ಯಶಾಹಿಗಳಿಂದ ಕಟ್ಟಲ್ಪಟ್ಟಿದ್ದ ಅಮೆರಿಕ. ನಾಜಿಗಳ ಏನು ಸೋಲಾದ ಮೇಲೆ ಅದು ಬಂಡವಾಳದ ಸೋಲು ಅಂತೇಳಿ ಗುರುತಿಸಿದಂಥ ಬಂಡವಾಳಶಾಹಿಗಳು ಅವರ ಸೋಲಿಗೆ ಕಾರಣ ಕಾರ್ಮಿಕರ ಐಕ್ಯತೆ ಮತ್ತು ಮಾರ್ಕ್ಸ್ವಾದ ಸಿದ್ಧಾಂತ ಅಂತೇಳಿ ಸ್ಪಷ್ಟವಾಗಿ ಅವ್ರಿಗೆ ಅರ್ಥ ಆಗಿದೆ. ಸೊ ಹಾಗಾಗಿ ಅವರು 1945 ನಂತರ, ಯುದ್ಧ ಮುಗಿದ ನಂತರ ಬಿಲಿಯಾಂತರ ಡಾಲರ್ಗಳನ್ನು ಖರ್ಚು ಮಾಡಿ ಯೂನಿವರ್ಸಿಟಿಗಳಲ್ಲಿ, ಕಾಲೇಜುಗಳಲ್ಲಿ, ಮಾಧ್ಯಮಗಳಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ, ಲಿಟ್ರರಿ ಕ್ಷೇತ್ರದಲ್ಲಿ, ಸಾಹಿತ್ಯದ ಪ್ರಕಾರಗಳಲ್ಲಿ ಅಥವಾ ಸಾಹಿತ್ಯ ಕ್ಷೇತ್ರಗಳಲ್ಲಿ ದುಡ್ಡನ್ನು ಖರ್ಚು ಮಾಡಿ ಮಾರ್ಕ್ಸ್ವಾದಿ ಸಿದ್ಧಾಂತವನ್ನು ಹಿಮ್ಮೆಟ್ಟಿಸ್ತಕ್ಕಂಥ ಪ್ರಯತ್ನ, ಅದರಲ್ಲಿ ಯಶಸ್ವಿನೂ ಆದರು. ಅದರ ಜಾಗದಲ್ಲಿ ಆಧುನಿಕೋತ್ತರವಾದವನ್ನು ಜನಸಾಮಾನ್ಯರ ಚಿಂತನಾ ಕ್ರಮವಾಗಿ ಅವರು ಯಶಸ್ವಿಯಾಗಿ ಅವರು ತುಂಬಿಸಲಿಕ್ಕೆ ಸಾಧ್ಯ ಆಯಿತು.
ಇವತ್ತು ನಮಗೆ ಯಾರಿಗಾದರೂ ಕೂಡ ಯಾವುದು ಮಾರ್ಕ್ಸ್ವಾದಿ ಚಿಂತನಾ ಕ್ರಮ ಅಂತ ಗೊತ್ತಿಲ್ಲ ಅಂತಂದ್ರೆ ನಮಗೆ ಇರ್ತಕ್ಕಂಥ ಚಿಂತನಾ ಕ್ರಮ ಯಾವುದಪ್ಪ ಅಂತಂದ್ರೆ ಅದು ಆಧುನಿಕೋತ್ತರವಾದ ಅಂತಕ್ಕಂಥದ್ದನ್ನು ನಾವು ಅರಿಬೇಕಾಗ್ತದೆ ಇವತ್ತಿಗೂ ಕೂಡ. ಇದರಿಂದ ಏನಾಯಿತು, ಜನಪರವಾಗಿ ನಿರ್ಮಾಣವಾಗಬೇಕಾಗಿರ್ತಕ್ಕಂತಹ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಬಂಡವಾಳಶಾಹಿಗಳ ಪರವಾದಂತಹ ಒಂದು ಆರೋಗ್ಯ ವ್ಯವಸ್ಥೆ ನಿರ್ಮಾಣಕ್ಕೆ ದಾರಿ ಮಾಡಿಕೊಡ್ತು. 1948ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಅನ್ನು ಸ್ಥಾಪನೆ ಮಾಡ್ತಾರೆ. ವಿಶ್ವ ಆರೋಗ್ಯ ಸಂಸ್ಥೆ ಇಡೀ ಎಲ್ಲ ದೇಶಗಳ ಒಂದು ಆರೋಗ್ಯ ವ್ಯವಸ್ಥೆಯನ್ನು ನಿರ್ಮಾಣ ಮಾಡೋದರಲ್ಲಿ ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾ ಇರ್ತದೆ. ಅದಕ್ಕೆ ನಿಧಿ ಹೇಗೆ ಬರಬೇಕು ವಿಶ್ವ ಆರೋಗ್ಯ ಸಂಸ್ಥೆಗೆ ಅಂತಂದ್ರೆ ಅದರ ಸಂವಿಧಾನದ ಪ್ರಕಾರ ಯಾರ್ಯಾರು ಅದರ ಸದಸ್ಯ ದೇಶಗಳಿರ್ತವೆ, ಮೆಂಬರ್ ಸ್ಟೇಟ್ಸ್ ಯಾರಿರ್ತಾರೆ ಅವರು ತಮ್ಮ GDPಗೆ ಆಧಾರವಾಗಿ ಅವರು ಶುಲ್ಕವನ್ನು ಕೊಡಬೇಕಾಗ್ತದೆ. ಆದರೆ 1970-80ರ ದಶಕದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಸಂವಿಧಾನವನ್ನೇ ಬದಲಾಯಿಸಿ ವಾಲಂಟರಿ ಡೊನೇಷನ್ಸ್ ಅನ್ನು ತಗೊಳ್ಳಿಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಸೊ ಅದಾದ ಮೇಲೆ ರಾಕ್ಫೆಲ್ಲರ್ ಫೌಂಡೇಶನ್, ಫೋರ್ಡ್ ಫೌಂಡೇಶನ್, ಮಿಲಿಂಡಾ ಬಿಲ್ ಗೇಟ್ಸ್ ಫೌಂಡೇಶನ್ನ ಆಧಿಪತ್ಯ WHO ಅಲ್ಲಿ ಹೆಚ್ಚಾಗ್ತದೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. 1978ರಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನೇತೃತ್ವದಲ್ಲೇ ಆಲ್ಮಾ ಆಟಾ, ಆಗಲೇ ಕಾಮ್ರೇಡ್ ವಿಮಲಾ ಅವರು ಪ್ರಸ್ತಾಪ ಮಾಡಿದ್ರು, ಆಲ್ಮಾ ಆಟಾದಲ್ಲಿ ಒಂದು ಮಹತ್ವವಾದಂತಹ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್, ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಮಾವೇಶ ನಡೀತದೆ. ಆ ಸಮಾವೇಶದಲ್ಲಿ ತೀರ್ಮಾನ ಏನಂತಂದ್ರೆ ಎಲ್ಲ ದೇಶಗಳಲ್ಲೂ ಸಮಗ್ರ ಪ್ರಾಥಮಿಕ ಆರೋಗ್ಯ ಒಂದು ವ್ಯವಸ್ಥೆಯನ್ನು ಸ್ಥಾಪಿಸಬೇಕು ಅಂತ, ಕಾಂಪ್ರಹೆನ್ಸಿವ್ ಪ್ರೈಮರಿ ಹೆಲ್ತ್ ಕೇರ್ಸ್ ಅನ್ನು ನಾವು ಹೆಲ್ತ್ ಸಿಸ್ಟಮ್ ಅನ್ನು ನಾವು ಸ್ಥಾಪಿಸಬೇಕು ಅಂತೇಳಿ ತೀರ್ಮಾನ ಮಾಡ್ತಾರೆ. ಅದರ ಮೂಲಕ ಹೆಲ್ತ್ ಫಾರ್ ಆಲ್ 2000 ಇಸ್ವಿ ಒಳಗೆ ಎಲ್ಲರಿಗೂ ಆರೋಗ್ಯ ಅಂತಕ್ಕಂಥ ಒಂದು ಇದನ್ನು ಗುರಿಯನ್ನು ಇಟ್ಕೊಂಡು ಅವರು ಅದನ್ನು ಮಾಡ್ತಾರೆ. ಇದಾದ ಮೇಲೆ 1979ರಲ್ಲೇ ಒಂದು ವರ್ಷದಲ್ಲೇ ರಾಕ್ಫೆಲ್ಲರ್ ಫೌಂಡೇಶನ್, ಫೋರ್ಡ್ ಫೌಂಡೇಶನ್ ಅಂತಹ ಅನೇಕ ಸಂಸ್ಥೆಗಳು ಒಂದು ಸಭೆಯನ್ನು ಮಾಡಿ ಡೆವಲಪಿಂಗ್ ನೇಷನ್ಸ್ ಅಂದರೆ ಅಭಿವೃದ್ಧಿ ಹೊಂದ್ತಾ ಇರತಕ್ಕಂಥ ದೇಶ, ಆವತ್ತಿನಿಂದ ಇವತ್ತಿನವರೆಗೂ ಅವರು ಅಭಿವೃದ್ಧಿ ಹೊಂದ್ತಾನೇ ಇದ್ದಾವೆ, ಅಭಿವೃದ್ಧಿ ಹೊಂದ್ತಾ ಇರತಕ್ಕಂಥ ದೇಶಗಳಲ್ಲಿ ಈ ಸಮಗ್ರವಾದಂತಹ ಏನು ಪ್ರಾಥಮಿಕ ಆರೋಗ್ಯ ಒಂದು ಸಂಸ್ಥೆಗಳನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ದೇಶಗಳು ಸಾಂಕ್ರಾಮಿಕ ಕಾಯಿಲೆಗಳಿಂದ ತತ್ತರಿಸ್ತಾ ಇದೆ, ಅಪೌಷ್ಟಿಕತೆಯಿಂದ ತತ್ತರಿಸ್ತಾ ಇದೆ, ರಕ್ತಹೀನತೆಯಿಂದ ತತ್ತರಿಸ್ತಾ ಇದೆ, ಅಥವಾ ಈ ಗರ್ಭಿಣಿ ಸ್ತ್ರೀಯರನ್ನ ಸರಿಯಾಗಿ ನೋಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ಈ ರೀತಿ ಅವರೆಲ್ಲ ವಿಶ್ಲೇಷಣೆ ಮಾಡಿ ಅವರು ಒಂದು ಪ್ರಪೋಸಲ್ ಏನಪ್ಪ ಅಂತಂದ್ರೆ, ನಾವು ಇದನ್ನು ಮಾತ್ರ ಪೆಟ್ ಪ್ರೋಗ್ರಾಮ್ಸ್ ಅಂತಾರೆ ಅದನ್ನ, ಅಂತಂದ್ರೆ ಕೆಲವರು ರಕ್ತಹೀನತೆ ಬಗ್ಗೆನೇ ವರ್ಟಿಕಲ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು, ಅಥವಾ ಸಾಂಕ್ರಾಮಿಕ ರೋಗ ಮಲೇರಿಯಾ ತಡಿತೀವಿ, ಬ್ಲೈಂಡ್ನೆಸ್ ತಡಿತೀವಿ, ಈ ರೀತಿ ಒಂದು ವರ್ಟಿಕಲ್ ಪ್ರೋಗ್ರಾಮ್ಸ್ ಆಗಿ ಅದನ್ನು ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಫಂಡನ್ನು ಕೂಡ ಇವರೇ ರಾಕ್ಫೆಲ್ಲರ್ ಫೌಂಡೇಶನ್ ಮತ್ತು ಫೋರ್ಡ್ ಫೌಂಡೇಶನ್ ಅವರು ಅದಕ್ಕೆ ಬೇಕಾಗಿರ್ತಕ್ಕಂಥ ಫಂಡನ್ನು ಕೊಟ್ಟು ಎಲ್ಲ ಸರ್ಕಾರಗಳನ್ನು ಕೂಡ ಓಲೈಸಿ ಈ ವಿಧಾನದಲ್ಲಿ ಅವರು ಏನು ಮಾಡ್ತಾರಪ್ಪ ಅಂತಂದರೆ, ಇವತ್ತಿಗೂ ಕೂಡ ಈ ಅಭಿವೃದ್ಧಿ ಹೊಂದ್ತಾ ಇರತಕ್ಕಂಥ ದೇಶಗಳಲ್ಲಿ ಸಮಗ್ರವಾದಂತಹ ಪ್ರಾಥಮಿಕ ಆರೋಗ್ಯ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಲಿಕ್ಕೆ ಬಿಟ್ಟೇ ಇಲ್ಲ. ಇದು ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಪರಿಸ್ಥಿತಿ. ಇದೇ 2ನೇ ಪ್ರಪಂಚ ಯುದ್ಧದ ಸಮಯದಲ್ಲಿ ಭಾರತಕ್ಕೆ ಬಂದರೆ 1938ರಲ್ಲಿ ನ್ಯಾಷನಲ್ ಪ್ಲಾನಿಂಗ್ ಕಮಿಟಿ ಏನಾಗಿತ್ತು ನೆಹರು ಅವರ ಅಧ್ಯಕ್ಷತೆಯಲ್ಲಿ, ಅದರ ಕೆಳಗೆ ಹೆಲ್ತ್ನ ಸಬ್ ಕಮಿಟಿ ಒಂದು ಕರ್ನಲ್ SS ಸುಕೆ ಅಂತಕ್ಕಂಥ ಒಂದು ಸಬ್ ಕಮಿಟಿ ಇತ್ತು. ಅವರು ಭಾರತ ಸ್ವತಂತ್ರ ಆದಮೇಲೆ ಯಾವ ರೀತಿಯಾದ ಆರೋಗ್ಯ ವ್ಯವಸ್ಥೆ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ವರದಿಯನ್ನು ಕೊಟ್ಟಿದ್ರು. ಅದೇ ಸಂದರ್ಭದಲ್ಲಿ 1943ರಲ್ಲಿ ಸರ್ ಜೋಸೆಫ್ ಬೋರ್ ಅಂತಕ್ಕಂಥ ಅವರ ಒಂದು ನೇತೃತ್ವದ ಒಂದು ಸಮಿತಿ ಕೂಡ ಶಿಫಾರಸುಗಳನ್ನು ಮಾಡಿತ್ತು. ಈ ಎರಡೂ ಸಮಿತಿಗಳು ಬಹಳ ಸ್ಪಷ್ಟವಾಗಿ ಅವರು ಶಿಫಾರಸನ್ನು ಕೊಟ್ಟಿದ್ದೇನಪ್ಪ ಅಂತಂದರೆ, ಭಾರತ ದೇಶದಲ್ಲಿ ಆರೋಗ್ಯ ವ್ಯವಸ್ಥೆ, ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಇರಬೇಕು, ಉಚಿತವಾಗಿರಬೇಕು, ಖಾಸಗಿ ಆರೋಗ್ಯ ವ್ಯವಸ್ಥೆಗೆ ಅವಕಾಶ ಮಾಡಿಕೊಡಬಾರ್ದು,
ಮತ್ತೆ ಈ ರೋಗ ತಡೆಗಟ್ಟುವಿಕೆ ಮತ್ತು ರೋಗದ ಚಿಕಿತ್ಸೆ ಇವೆರಡೂ ಕೂಡ ಸಮಾನ ಆದ್ಯತೆಯಿಂದ ಅದನ್ನು ನಡೆಸ್ಕೊಂಡು ಹೋಗಬೇಕು ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿರಬೇಕು. ಮತ್ತೆ ಆರೋಗ್ಯ ವ್ಯವಸ್ಥೆಯ ನಿರ್ಮಾಣ ಜನಸಂಖ್ಯೆಯ ಆಧಾರದ ಮೇಲೆ ಇರಬೇಕು ಅಂತಕ್ಕಂಥದ್ದು. ಅಂದ್ರೆ 1000 ಜನಕ್ಕೆ 1 ವೈದ್ಯರು, 1000 ಜನಕ್ಕೆ 8 ಹಾಸಿಗೆಗಳು, ಈ ರೀತಿ ಅವರು ಬಹಳ ಸ್ಪಷ್ಟವಾಗಿ ಅದನ್ನು ಹೇಳಿದರು. ಆದರೆ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ನಾಳದಂಥ ಸರ್ಕಾರಗಳು ಈ ಎರಡೂ ವರದಿಗಳನ್ನು ಬದಿಗೊಟ್ಟಿ ಬಂಡವಾಳಶಾಹಿಗಳಿಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಆರೋಗ್ಯ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದೇ ನಮ್ಮ ಆರೋಗ್ಯ ವ್ಯವಸ್ಥೆಯ ಈ ಒಂದು ದುಸ್ಥಿತಿಗೆ ಕಾರಣ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 1983ರಲ್ಲಿ ನಾವು ಮೊದಲ ನಮ್ಮ ರಾಷ್ಟ್ರೀಯ ಆರೋಗ್ಯ ನೀತಿ, ನ್ಯಾಷನಲ್ ಹೆಲ್ತ್ ಪಾಲಿಸಿಯನ್ನು ಜಾರಿ ಮಾಡಿದ್ವಿ. ಅದರಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಅವರಲ್ಲಿ ಆ ಒಂದು ಪಾಲಿಸಿಯಲ್ಲಿ ಏನು ಹೇಳ್ತಾರೆ ಅಂದರೆ 4-5 ಅಂಶಗಳು ಬಹಳ ಪ್ರಮುಖ ಅನಿಸ್ತದೆ. ಒಂದು, ಪಾಶ್ಚಾತ್ಯ ರೀತಿಯ ಆರೋಗ್ಯ ವ್ಯವಸ್ಥೆಯ ಬಗ್ಗೆ ಅವರು ವಿಮರ್ಶಾತ್ಮಕವಾಗಿದ್ದರು. ಅಂದರೆ ಓನ್ಲಿ ಕ್ಯೂರೇಟಿವ್ ಆಸ್ಪೆಕ್ಟ್ ಬಗ್ಗೆ ಅವರು ವಿಮರ್ಶಾತ್ಮಕವಾಗಿದ್ದರು. ಸಮಗ್ರ ಪ್ರಾಥಮಿಕ ಆರೋಗ್ಯ ಆರೈಕೆಯನ್ನ ಈ ಒಂದು ನಮ್ಮ ನ್ಯಾಷನಲ್ ಹೆಲ್ತ್ ಪಾಲಿಸಿ 1983 ಪ್ರತಿಪಾದಿಸಿತ್ತು. ಡಿಸೆಂಟ್ರಲೈಸ್ ಆಗಬೇಕು ಅನ್ನೋ ರೀತಿಯಲ್ಲಿ ಆರೋಗ್ಯ ವ್ಯವಸ್ಥೆ ವಿಕೇಂದ್ರೀಕರಣವಾಗಬೇಕು, ಕಡಿಮೆ ವೆಚ್ಚದಲ್ಲಿ ಅಥವಾ ಸ್ವಯಂ ಸೇವಕರನ್ನು ಹಾಗೂ ಅರೆ ವೈದ್ಯಕೀಯ ಸಿಬ್ಬಂದಿಯನ್ನ ಬಳಸಿಕೊಂಡು ಸಮುದಾಯಗಳ ಭಾಗವಹಿಕೆಯಿಂದ ನಾವು ಈ ವೈದ್ಯಕೀಯ ಸೌಲಭ್ಯಗಳನ್ನು ಪೂರೈಸಬೇಕು ಅಂತಕ್ಕಂಥ ವಿಚಾರ. ಮತ್ತು ಇದರಲ್ಲಿ ಒಂದು ಅಂಶ ಕೂಡ ಅವರು ಸೇರಿಸಿದ್ದೀರಿ ಅಂದರೆ ಖಾಸಗಿ ಚಿಕಿತ್ಸಾ ರಂಗಕ್ಕೆ ನಾವು ಪ್ರೋತ್ಸಾಹ ಕೊಡುವ ಮೂಲಕ ಸರ್ಕಾರಿ ಅಥವಾ ಸಾರ್ವಜನಿಕ ಆಸ್ಪತ್ರೆಗಳ ಮೇಲೆ ಒತ್ತಡವನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥ ಒಂದು ಕಣ್ಣೋಟವೂ ಕೂಡ ಈ ಪಾಲಿಸಿ ಹೊಂದಿತ್ತು. ಅಂದರೆ ಖಾಸಗಿ ಆರೋಗ್ಯ ವ್ಯವಸ್ಥೆಗೂ ಕೂಡ ಅದು ಒಂದು ಪ್ರೋತ್ಸಾಹವನ್ನು ಕೊಟ್ಟಿತ್ತು. ಅದಾದಮೇಲೆ 1990ರ ದಶಕ ನವ ಉದಾರವಾದ ದಶಕ. ಇದರಲ್ಲಿ ಏನು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಭಾರತ ದೇಶದ ಮೇಲೆ ಸ್ಟ್ರಕ್ಚರಲ್ ಅಡ್ಜಸ್ಟ್ಮೆಂಟ್ ಪ್ರೋಗ್ರಾಮ್ನ ಜಾರಿ ಮಾಡಲು ಬಂದಾಗ ಅದರ ಪರಿಣಾಮವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಾವು ಮಾಡಬೇಕಾಗಿರ್ತಕ್ಕಂಥ ಮೂಲಭೂತ ಖರ್ಚನ್ನು ಕಡಿಮೆ ಮಾಡ್ತಕ್ಕಂಥ ರೀತಿಯಲ್ಲಿ ಅವರು ಹೇರಿಕೆಯನ್ನು ಹೇರ್ತಾರೆ. ಸೊ ಆವಾಗ ಆರೋಗ್ಯದ ಮೇಲೆ ಮಾಡಬೇಕಾಗಿರ್ತಕ್ಕಂಥ ಖರ್ಚು ಕಡಿಮೆ ಆಗ್ತದೆ. 1983ರಿಂದ 1990ರವರೆಗೂ ಕೂಡ 7 ವರ್ಷ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚು ಅನುದಾನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡಿರ್ತದೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅದನ್ನೆಲ್ಲ ಕೋಟ್ ಮಾಡಿ ಅವರು ಹೆಚ್ಚಾಗಿ ಮಾಡಿರ್ತಾರೆ. 1990ರಲ್ಲಿ ಈ ಸ್ಟ್ರಕ್ಚರಲ್ ಅಡ್ಜಸ್ಟ್ಮೆಂಟ್ ಪಾಲಿಸಿ ಅಂತೇಳಿ ಮತ್ತೆ ತರ್ತಾರೆ. ಆವಾಗ ಮತ್ತೆ ಅದು ಕಡಿತ ಆಗ್ತದೆ. ಇದೇ ಸಂದರ್ಭದಲ್ಲಿ ವರ್ಲ್ಡ್ ಬ್ಯಾಂಕ್ ಆರೋಗ್ಯದಲ್ಲಿ ಹೂಡಿಕೆ ಅಂತಕ್ಕಂಥ ಒಂದು ವರದಿಯನ್ನು ಜಾರಿ ಮಾಡ್ತದೆ. ಅಂದರೆ ಆರೋಗ್ಯ ಅಂತಕ್ಕಂಥದ್ದು ಸಾರ್ವಜನಿಕ ಹಿತದೃಷ್ಟಿಯಿಂದ ಆ ಕಣ್ಣೋಟದಿಂದ ನಾವು ನೋಡಬೇಕಾಗಿಲ್ಲ. ಅದು ವೈಯಕ್ತಿಕ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿದ್ದು ಅಥವಾ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು. ಅವರಿಗೆ ಯಾವ್ಯಾವ ಆರೋಗ್ಯ ಬೇಕಾಗ್ತದೋ ಅದನ್ನು ಅವರು ಆಯ್ಕೆ ಮಾಡ್ಕೊಳ್ತಾರೆ. ನಾವು ಆರೋಗ್ಯವನ್ನು ಖಾಸಗಿ ಒಂದು ಕ್ಷೇತ್ರ ಅಭಿವೃದ್ಧಿ ಮಾಡುವ ರೀತಿಯಲ್ಲಿ ಅವರಿಗೆ ಹೆಚ್ಚಿನ ಒಂದು ಆಪ್ಷನ್ಸನ್ನು ಕೊಡಬೇಕು, ಅವರು ಚೂಸ್ ಮಾಡ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯ ಒಂದು ಕಣ್ಣೋಟವನ್ನೇ ಅವರು ತಿರಸ್ಕಾರ ಮಾಡಿ ಆರೋಗ್ಯ ಒಂದು ಆರೈಕೆ ಅಥವಾ ಒಂದು ವೈದ್ಯಕೀಯ ವ್ಯವಸ್ಥೆ ಅಂತಕ್ಕಂಥದ್ದು ಒಂದು ವಸ್ತುವಾಗಿ ಮಾರ್ಪಾಟು ಮಾಡ್ತಾರೆ ಅವರು. ಸೊ ಈ ದಶಕದಲ್ಲಿಯೇ ಅತಿ ಹೆಚ್ಚು ವೈದ್ಯಕೀಯ ಕ್ಷೇತ್ರ ಖಾಸಗೀಕರಣಗೊಳ್ತದೆ. ಅದು ಮುಖ್ಯವಾಗಿ 2 ಕಾರಣಗಳು. ಒಂದು, ಈಗ ಆಲ್ರೆಡಿ ಸರ್ಕಾರಗಳು ಏನು ವೈದ್ಯಕೀಯ ಕ್ಷೇತ್ರದಲ್ಲಿ ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ ಅದನ್ನು ಕಡಿಮೆ ಮಾಡ್ತಾರೆ. ಅದನ್ನು ಕಡಿಮೆ ಮಾಡೋದನ್ನು ಸಮರ್ಥಿಸ್ಕೊಳ್ತಾರೆ. ಮತ್ತು ಖಾಸಗಿ ರಂಗಕ್ಕೆ ಅತಿ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾರೆ. ಸಾಲಗಳು ಕೊಡುವ ಮೂಲಕ, ವಿಮೆಯ ಮೂಲಕ, ಮತ್ತು ಅವರಿಗೆ ಸಬ್ಸಿಡಿಗಳು ಕೊಡುವ ಮೂಲಕ. ಅದೆಲ್ಲವೂ ಕೂಡ 2000 ಆ ದಶಕದಲ್ಲಿ ಹೆಚ್ಚಾಗಿ ನಡೀತದೆ. ಮತ್ತು 2002ರಲ್ಲಿ 2ನೇ ರಾಷ್ಟ್ರೀಯ ಆರೋಗ್ಯ ನೀತಿ ಕೂಡ ಜಾರಿಯಾಗ್ತದೆ. ಈ ನೀತಿಯಲ್ಲಿ ಅತಿ ಹೆಚ್ಚು ಸಬ್ಸಿಡಿಗಳು ಮತ್ತು PPP, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್, ವಿಮೆ ಇವೆಲ್ಲವೂ ಜಾರಿಯಾಗಿ ಆ ಖಾಸಗೀಕರಣ ಇದ್ದಂತಹ ಖಾಸಗಿ ಆರೋಗ್ಯ ಸಂಸ್ಥೆಗಳು ಕಾರ್ಪೊರೇಟರೀಕರಣವಾಗಲಿಕ್ಕೆ ಅನುಕೂಲ ಮಾಡ್ತದೆ. ಅದೇ ಸಂದರ್ಭದಲ್ಲಿ 2005ರಲ್ಲಿ ನ್ಯಾಷನಲ್ ಹೆಲ್ತ್ ರೂರಲ್ ಮಿಷನ್ ಅನ್ನ ಬರ್ತದೆ. ಮತ್ತೆ ವಿಲೇಜ್ ಹೆಲ್ತ್ ಕಮಿಟೀಸ್ ಅನ್ನ ಮಾಡ್ತಾರೆ. ವಿಲೇಜ್ ಲೆವೆಲಲ್ಲಿ ಆಶಾ ಕಾರ್ಯಕರ್ತರ ನೇಮಕ ಆಗ್ತದೆ. ಸ್ವಲ್ಪ ಬದಲಾವಣೆ ಆಗ್ತದೆ. ಬಟ್ ಅದಾದರೂ ಕೂಡ ಅತಿ ಹೆಚ್ಚು ಆರೋಗ್ಯ ವ್ಯವಸ್ಥೆ ಕಾರ್ಪೊರೇಟರೀಕರಣಗೊಳ್ತದೆ. ಈಗಿನ ಆರೋಗ್ಯ ಕ್ಷೇತ್ರದ ಪರಿಸ್ಥಿತಿ ಯಾವುದಿದೆ ಅಂತಂದರೆ ಇಟ್ ಈಸ್ ಫೈನಾನ್ಷಿಯಲೈಸೇಷನ್ ಆಫ್ ಹೆಲ್ತ್. ಸೊ ಹಣಕಾಸೀಕರಣ ಆಗಿದೆ ಇವತ್ತಿನ ಆರೋಗ್ಯ ಪರಿಸ್ಥಿತಿ. ಈಗ 2017 ಅಥವಾ 19 ರಾಷ್ಟ್ರೀಯ ಆರೋಗ್ಯ ನೀತಿ ನಾವು 3 ನ್ಯಾಷನಲ್ ಹೆಲ್ತ್ ಪಾಲಿಸೀಸ್ 1983, 2002 ಅಂಡ್ 2019, 17 ಪ್ರತಿಪಾದನೆ, 2019 ಜಾರಿ. ಇದರಲ್ಲಿ ಒಂದು ಪ್ರಮುಖವಾದಂಥ ಅಂಶ ಏನಪ್ಪ ಅಂತಂದರೆ ಸ್ಟ್ರಾಟಜಿಕ್ ಪರ್ಚೇಸ್ ಆಫ್ ಸರ್ವಿಸಸ್ ಅಂತೇಳಿ ಒಂದನ್ನು ಈ ಪಾಲಿಸಿಯಲ್ಲಿ ಹೈಲೈಟ್ ಮಾಡ್ತಾರೆ.
ಅಂತಂದರೆ ಏನದರ ಅರ್ಥ ಅಂತಂದರೆ ಪ್ರಾಥಮಿಕ ಆರೋಗ್ಯ ಸೇವೆಗಳು ಮಾತ್ರ ಸರ್ಕಾರದ ಜವಾಬ್ದಾರಿ ಅಥವಾ ಸಾರ್ವಜನಿಕ ವಲಯದಲ್ಲಿ. ಸೆಕೆಂಡ್ರಿ ಮತ್ತು ಟರ್ಷರಿ ಕೇರ್, ದ್ವಿತೀಯ ಮತ್ತು ತೃತೀಯ ಏನು ಆರೋಗ್ಯ ವ್ಯವಸ್ಥೆ ಇದೆ ಅವೆಲ್ಲವನ್ನೂ ಕೂಡ ನಾವು ಕೊಂಡ್ಕೋಬೇಕು. ಅದು ಖಾಸಗಿ ಕ್ಷೇತ್ರದಲ್ಲಿರಬೇಕು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆ ಸೇವೆಗಳನ್ನು ಕೊಟ್ಟರೂ ಕೂಡ ಈ ವಿಮೆಯ ಮೂಲಕ, ಈಗೇನು RSBY ಇದೆ, ವಾಜಪೇಯಿ ಆರೋಗ್ಯಶ್ರೀ ಇದೆ, ಅಥವಾ ನಮ್ಮ ಯಶಸ್ವಿನಿ ಸ್ಕೀಮ್ ಅಂತಿತ್ತು, ಇವೆಲ್ಲವೂ ಕೂಡ ಏನು ಈ ವಿಮೆ ಯೋಜನೆಗಳಿದೆ ಅವುಗಳ ಹಿಂದೆ ಏನಪ್ಪ ಅಂತಂದರೆ ವ್ಯವಸ್ಥಿತವಾಗಿ ಕಾನೂನುಬದ್ಧವಾಗಿ ನಮ್ಮ ಸಾರ್ವಜನಿಕರ ಹಣ ಸರ್ಕಾರದ ಖಜಾನೆಯಿಂದ ಪ್ರೈವೇಟ್ ಸಂಸ್ಥೆಗಳಿಗೆ ಅಥವಾ ಖಾಸಗಿ ಸಂಸ್ಥೆಗಳಿಗೆ, ಖಾಸಗಿ ವ್ಯಕ್ತಿಗಳಿಗೆ ಈ ಹಣ ಹಸ್ತಾಂತರ ಮಾಡ್ತಕ್ಕಂಥ ಒಂದು ದಾರಿ. ಅದನ್ನು ಸುಗಮವಾಗಿ ಅವರು ಮಾಡಿಕೊಟ್ಟಿದ್ದು 1990ರ ದಶಕದಿಂದ ಈಚೆಗೆ. ಈಗ 2019ರಿಂದ ಈಚೆಗೆ ಇಡೀ ಆರೋಗ್ಯ ವ್ಯವಸ್ಥೆಯ ಒಂದು ನಿರ್ನಾಮದ ಕೆಲಸ ಇವಾಗ ಆಗ್ತಾ ಇದೆ. ನಿರ್ಮಾಣ ಅಲ್ಲ, ಅದು ನಿರ್ನಾಮದ ಕೆಲಸ ಇವಾಗ ಆಗ್ತಾ ಇದೆ. ಇದಕ್ಕೆ ಪೂರಕವಾಗಿ ಏನು ನೋಡ್ಬೋದು ನಾವು, ನೀವು 2013-14 ಅವಾಗಿಂದ ಹಿಡಿದು 2023-24 ಈ ದಶಕದಲ್ಲಿ MBBS ಸೀಟುಗಳು 1,15,812 ಸೀಟುಗಳು ಈ ವರ್ಷ 2024ರಲ್ಲಿ ಭಾರತ ದೇಶದಲ್ಲಿ. ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ ಈ 10 ವರ್ಷಗಳಲ್ಲಿ ಅಂದರೆ 125%. ಶೇಕಡ 125ರಷ್ಟು ಮುಗಿತು. 2 ಮಿನಿಟ್ಸ್ ಅಷ್ಟೇ. 125ರಷ್ಟು ಮೆಡಿಕಲ್ ಸೀಟ್ MBBS ಸೀಟುಗಳು ಜಾಸ್ತಿ ಆಗಿದೆ. ಪೋಸ್ಟ್ ಗ್ರಾಜ್ಯುಯೇಷನ್ ಸೀಟುಗಳು ಅವು ಜಾಸ್ತಿ ಆಗಿಲ್ಲ. ಮುಂಚೆ ಆ್ಯಕ್ಚುಲಿ ಅವು ಇನ್ನೂ ಕೂಡ ಕಡಿಮೆ ಆಗಿದೆ. ಈ ರೇಷಿಯೋ ಕಂಪೇರ್ ಮಾಡಿದ್ರೆ 2013-14ರಲ್ಲಿ MBBS ಸೀಟ್ ಎಷ್ಟಿತ್ತು, ಅದರಲ್ಲಿ 50% ಪೋಸ್ಟ್ ಗ್ರಾಜ್ಯುಯೇಷನ್ ಸೀಟ್ ಇತ್ತು, ಬೋತ್ ಮೆಡಿಕಲ್ ಆ್ಯಂಡ್ ಸರ್ಜಿಕಲ್ ಫೀಲ್ಡಲ್ಲಿ. ಈಗ ಅದು 1/3ಗೆ ಅಥವಾ ಸ್ವಲ್ಪ ಜಾಸ್ತಿ, 1/3ಗಿಂತ ಸ್ವಲ್ಪ ಜಾಸ್ತಿಗೆ ಇದೆ. 46,500 ಸೀಟುಗಳು ಪೋಸ್ಟ್ ಗ್ರಾಜ್ಯುಯೇಟ್ ಸೀಟ್ ಇದೆ. 1,15,812 MBBS ಸೀಟ್ ಇದೆ. ಇಷ್ಟು ಲೇಬರ್ ಫೋರ್ಸ್ ಡಾಕ್ಟರ್ಗಳನ್ನು ಯಾರಿಗೋಸ್ಕರ ಇವರು ತಯಾರು ಮಾಡ್ತಾ ಇದ್ದಾರೆ? ಒಂದು ಕಡೆ ಹೆಲ್ತ್ ಪಾಲಿಸಿಯಲ್ಲಿ ಸರ್ಕಾರಿ ಆರೋಗ್ಯ ವ್ಯವಸ್ಥೆ ದ್ವಿತೀಯ ಮತ್ತು ತೃತೀಯ ರಂಗದಲ್ಲಿ ವಿಸ್ತರಣೆ ಇಲ್ಲ, ಅವುಗಳನ್ನು ನಾವು ದುಡ್ಡು ಕೊಟ್ಟು ಕೊಡ್ಕೊಳ್ಳೋಣ ಅನ್ನೋ ಮಟ್ಟಕ್ಕೆ ಪಾಲಿಸಿ ಮಾಡ್ತಾರೆ. ಇನ್ನೊಂದು ಕಡೆ MBBS ಡಾಕ್ಟರ್ಗಳನ್ನು ಹೆಚ್ಚಾಗಿ ಇವರು ಉತ್ಪಾದನೆಯನ್ನು ಮಾಡ್ತಾ ಇದ್ದಾರೆ ಅಥವಾ ತಯಾರು ಮಾಡ್ತಾ ಇದ್ದಾರೆ. ಇದು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ಮುಂದಿನ ದಿನಗಳಲ್ಲಿ ಇಡೀ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಖಾಸಗೀಕರಣಗೊಂಡಾಗ ಆ ಒಂದು ಖಾಸಗಿ ಆಸ್ಪತ್ರೆಯ ಮಾಲೀಕರು ಯಾರಿರ್ತಾರೆ ಅವರಿಗೆ ಚೀಪ್ ಲೇಬರ್ ಭಾರತ ದೇಶದ ಡಾಕ್ಟರ್ಗಳು ಸಿಗಬೇಕು. ಈಗಾಗಲೇ ನಾವು ಚೀಪ್ ಲೇಬರ್ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ, ಸೊ ಅದು ಇನ್ನಷ್ಟು ಚೀಪೆಸ್ಟ್ ಲೇಬರ್ ಆಗಬೇಕು ಅಂತೇಳಿ ಈಗ ಈ ರೀತಿಯಾದಂಥ ಒಂದು, ಏಕೆಂದರೆ ನೀವು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ವಿಸ್ತರಣೆ ಆದರೆ ಅಡ್ಡಿ ಇಲ್ಲ, ಅದು ವಿಸ್ತರಣೆ ಮಾಡ್ಲಿಕ್ಕೆ ರೆಡಿ ಇಲ್ಲ. ಅದನ್ನು ಏನೀಗ ಒಂದು ಎಷ್ಟು ಜನರಿಗೆ ಒಂದು ಪಾಪ್ಯುಲೇಷನ್ ರೇಷಿಯೋ ಮೇಲೆ ಆಸ್ಪತ್ರೆಗಳು ನಿರ್ಮಾಣ ಮಾಡಲಿಕ್ಕೆ ಇವರು ರೆಡಿ ಇಲ್ಲ. ಎಲ್ಲ ವ್ಯವಸ್ಥೆಗಳನ್ನು ನಾವು ಕೊಂಡ್ಕೊಳ್ಳೋಣ ಅಂತಾರೆ. ಇವತ್ತಿನ ಭಾರತ ದೇಶದ ಪರಿಸ್ಥಿತಿಯಲ್ಲಿ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರಲ್ಲಿ 62% ಆಫ್ ದ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ಇನ್ ದ ಹ್ಯಾಂಡ್ಸ್ ಆಫ್ ದಿ ಪ್ರೈವೇಟ್ ಪೀಪಲ್. ಅಂದರೆ 38% ಮಾತ್ರ ಸಾರ್ವಜನಿಕ ವಲಯದಲ್ಲಿದೆ. ಅದರಲ್ಲೂ ಕೂಡ ಯೂಸರ್ ಫ್ರೀ ಅಂತೇಳಿದೆ, ಬಳಕೆದಾರರ ದರ. ನಾವು ಯಾವುದೂ ಕೂಡ ಸರ್ಕಾರಿ ಆಸ್ಪತ್ರೆಲಿ, ಈಗ ಜಯದೇವ ಹಾಸ್ಪಿಟ್ಲಿಗೆ ಯಾರಾದರೂ ಹೋಗಿ ಹಾರ್ಟ್ ಅಟ್ಯಾಕ್ ಅಂತೇಳಿ ಅಡ್ಮಿಟ್ ಆದರೆ BPL ಕಾರ್ಡ್ ಅದೆಲ್ಲ ಇದ್ದರೂ ಕೂಡ, ಅಥವಾ ಅದಿಲ್ಲ ಏನೋ ಸಮಸ್ಯೆ ಆಗಿದೆ ಅಥವಾ ಅದಿದ್ರೂ ಇಮ್ಮಿಡಿಯೇಟ್ ನೀವು ಸರ್ಜರಿ ಮಾಡಬೇಕು ಅಂತಂದರೆ ನೀವು 1 ಲಕ್ಷ ರೂಪಾಯಿ ಎಲ್ಲ ಕಟ್ಟಬೇಕಾಗ್ತದೆ, ಸರ್ಕಾರಕ್ಕೆ ಅದನ್ನು ಕಟ್ಟಬೇಕಾಗ್ತದೆ. ಇಂತಹ ಒಂದು ಕಾನೂನುಗಳನ್ನು ಕೂಡ ಆಲ್ರೆಡಿ 1990ರಲ್ಲೇ ಈ ಯೂಸರ್ ಫೀಯನ್ನು ಜಾರಿ ಮಾಡಿದ್ದು. ಅಂದರೆ ನಮ್ಮನ್ನು, ಮನುಷ್ಯರನ್ನು ಯಾವ ರೀತಿಯಾದಂಥ ಹ್ಯಾಬಿಚುಯೇಷನ್ ಮಾಡಿದ್ದಾರೆ ಅಂತಂದರೆ, ಈ ದುಡ್ಡು ಕೊಟ್ಟು ನಾವು ಕೊಂಡುಕೊಳ್ಳೋ ರೀತಿಯಲ್ಲಿ ನಮ್ಮನ್ನು ಹ್ಯಾಬಿಚುಯೇಟ್ ಮಾಡಕ್ಬಿಟ್ಟಿದ್ದಾರೆ. ಸಾರ್ವಜನಿಕ ಆಸ್ಪತ್ರೆಯಲ್ಲೂ ದುಡ್ಡು ಕೊಡಬೇಕು, ಪ್ರೈವೇಟ್ ಆಸ್ಪತ್ರೆಯಲ್ಲೂ ದುಡ್ಡು ಕೊಡಬೇಕು, ಅಲ್ಲಿ ಕಡಿಮೆ ಇಲ್ಲಿ ಜಾಸ್ತಿ. ಈ ರೀತಿಯಾದಂಥ ಒಂದು ವ್ಯವಸ್ಥೆ ಅಂದರೆ ದುಡ್ಡು ಕೊಡಬೇಕು, ನಾವಿಂತ ಪಡಿಬೇಕು ಅಂತಕ್ಕಂಥ ಒಂದು ಮನೋಭಾವ ಎಲ್ಲ ಮನುಷ್ಯರಲ್ಲೂ ಕೂಡ ಇವತ್ತಿದೆ. ಅದಕ್ಕೆ ಮೂಲಭೂತವಾದಂಥ ಕಾರಣ ಏನಪ್ಪ ಅಂತಂದರೆ, ನಮ್ಮಲ್ಲಿರ್ತಕ್ಕಂಥ ಈ ಆಧುನಿಕೋತ್ತರವಾದದ ಚಿಂತನಾ ಕ್ರಮ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಸೊ ಈಗಾಗಲೇ ಕಮ್ರೇಡ್ ಅವರು ಕೇರಳದ ಆರೋಗ್ಯ ಸಚಿವೆ ಆಗಿದ್ದಾಗ ಅವರ ಅನುಭವಗಳನ್ನು ಹೇಳಿದ್ರು. ನಾನೊಂದೇ ಒಂದು ಅನುಭವ ಹೇಳಿ ನನ್ನ ಮಾತು ಮುಗಿಸ್ತೀನಿ. 2018ರಲ್ಲಿ ಕೇರಳದಲ್ಲಿ ಫ್ಲಡ್ ಆದಾಗ ನಾವು ಒಂದು 15 ಜನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ, ಚಿಂತಾಮಣಿ ಮತ್ತು ಬಾಗೇಪಲ್ಲಿ ತಾಲೂಕುಗಳಿಂದ ನಾವು ಅಲ್ಲಿ 15 ದಿವಸಗಳ ಕಾಲ ಅಲ್ಲಿ ಅವರ ನೆರೆಗಾಗಿ ಹೋಗಿದ್ವಿ. ಆಗ ನಮ್ಮನ್ನು ಕಮ್ರೇಡ್ ಅವರು ಪೊನ್ನಾನಿ ಅಂತಕ್ಕಂಥ ಒಂದು ಮುನ್ಸಿಪಾಲ್ಟಿ ಏರಿಯಾಗೆ 32 ವಾರ್ಡ್ ಇರ್ತಕ್ಕಂಥ ಮುನ್ಸಿಪಾಲ್ಟಿ ಏರಿಯಾ ಅದು.
ಅಲ್ಲಿ ಅವಾಗ ಲೆಪ್ಟೋಸ್ಪೈರೋಸಿಸ್ ಔಟ್ ಬ್ರೇಕ್ ಆಗಿತ್ತು. ಅವ್ರು ಮಲಯಾಳಮಲ್ಲಿ ಎಲಿಪನಿ ಅಂತ ಇದ್ರು, ಇಲಿ ಜ್ವರ ಅಂತಲ್ಲ, ಅದು ಔಟ್ ಬ್ರೇಕ್ ಆಗೋ ಸಾಧ್ಯತೆ ಇತ್ತು. ಅದಕ್ಕೆ ಪ್ರಿವೆಂಟಿವ್ ಆಗಿ ನಾವು ಡಾಕ್ಸಿಸೈಕ್ಲಿನ್ ಕೊಡಬೇಕಾಗಿತ್ತು. ಡಾಕ್ಸಿಸೈಕ್ಲಿನ್ ಮಾತ್ರೆ ಅಭಾವ ಇತ್ತು. ಸೊ ನಾವು ಇಲ್ಲಿಂದ ಡಾಕ್ಸಿಸೈಕ್ಲಿನ್ ಮಾತ್ರೆಯನ್ನು ತರಿಸಿದ್ವಿ ಅಲ್ಲಿಗೆ. ಇವತ್ತು ರಾತ್ರಿ ನಾವು ಇವತ್ತು ಬೆಳಗ್ಗೆ ಅಲ್ಲಿ ಇಳಿದಿದ್ದೀವಿ ಅಂತಂದರೆ ಮುನ್ಸಿಪಾಲ್ಟಿ ಚೇರ್ಮನ್ನು, ವಾರ್ಡ್ ಸದಸ್ಯರು, ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಅಲ್ಲಿನ ಸ್ಟ್ರಕ್ಚರಲ್ ಸಿಸ್ಟಮ್ ಹೇಗಿದೆ ಅಂತಂದರೆ ಭಾಳ ಸದೃಢವಾಗಿದೆ. ಹೆಲ್ತ್ ವರ್ಕರು, ಇವ್ರು ಯಾರು ಅಂಗನವಾಡಿ ವರ್ಕರ್ಸು, ANMಸು, ಅವರೆಲ್ಲರ ಒಂದು ಸಭೆಯನ್ನು ಕರೆಸೋದು. ನಾವು ಹೋಗಿದ್ದು 15 ಜನ. ಯಾರು ಏನು ಮಾಡಬೇಕು ಅಂತಕ್ಕಂಥ ಒಂದು ವಿಚಾರ. ಈಗ ಅಲ್ಲಿ ಬಂದಿದ್ದೇನು ಅಂತೇಳಿ ಅವ್ರ ಹತ್ರ ಮಾಹಿತಿ ತೊಗೊಂಡಾಗ ಈ ಲೆಪ್ಟೋಸ್ಪೈರಿಸ್ ಔಟ್ ಬ್ರೇಕ್ ಆಗುತ್ತೆ, ಡಾಕ್ಸಿಸೈಕ್ಲಿನ್ ಕೊಡಬೇಕು ಅಂತ ಬಂದಾಗ ಅವರು ವಿತಿನ್ 1.5 hour, ನೀವು ನಂಬೋದಿಲ್ಲ, ಯಾವ ಮನೆಯಲ್ಲಿ ಎಷ್ಟು ಡಾಕ್ಸಿಸೈಕ್ಲಿನ್ ಕೊಡಬೇಕು, ಎಷ್ಟು ಡಾಕ್ಸಿಸೈಕ್ಲಿನ್ ನಮ್ಮ ಮುನ್ಸಿಪಾಲ್ಟಿ ಏರಿಯಲ್ಲಿ ಇದೆ, ಇನ್ನೆಷ್ಟು ಡಾಕ್ಸಿಸೈಕ್ಲಿನ್ ಬೇಕು ಅಂತ ಹೇಳಿದ್ರು. ಆವತ್ತು ರಾತ್ರಿ ಬೆಂಗಳೂರಿಗೆ ಫೋನ್ ಮಾಡಿ ಬಸ್ಸಲ್ಲಿ ಇಲ್ಲಿ ಹಾಕ್ಸಿ ಬೆಳಗ್ಗೆ ತ್ರಿಶೂರ್ಗೆ ಹೋಗಿ ಅದನ್ನು ತೊಗೊಂಡು ಬಂದು ಪೊನ್ನಾನಿಗೆ ಕೊಟ್ಟು, ನಾನೇನು ಅನ್ಕೊಂಡೆ, ನಾವಿಲ್ಲಿ 15 ದಿವಸ ಇರ್ತೀವಿ, ಇವರು ಒಂದು ವಾರ ಆದರೂ ಇದು ಯಾರಿಗೂ ಜನರು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ. 32 ವಾರ್ಡ್, ಇಮ್ಯಾಜಿನ್ 32 ವಾರ್ಡು ಅವ್ರು ಬೆಳಗ್ಗೆ ನಾವು ಡಾಕ್ಸಿಸೈಕ್ಲಿನ್ ತರಿಸಿದ್ದೀವಿ. ಸೊ ನೆಕ್ಸ್ಟ್ ಡೇ ನಮ್ಮ ಕ್ಯಾಂಪ್ ಸ್ಟಾರ್ಟ್ ಆಗಬೇಕು. ಇವತ್ತು ಬೆಳಗ್ಗೆ ಡಾಕ್ಸಿಸೈಕ್ಲಿನ್ ಬಂದಿದೆ, ನೆಕ್ಸ್ಟ್ ಡೇ ನಾವು ಕ್ಯಾಂಪ್ ಸ್ಟಾರ್ಟ್ ಆಗಬೇಕು. ಕ್ಯಾಂಪ್ ಒಂದೊಂದು ವಾರ್ಡ್ಗೂ ಹೋಗಿ ಕೂತ್ಕೊಂಡ್ರೆ ಆಲ್ರೆಡಿ ಡಾಕ್ಸಿಸೈಕ್ಲಿನ್ ನುಂಗಿದ್ದಾರೆ ಎಲ್ಲರೂ. ಈ 1 ಲಕ್ಷ ಮಾತ್ರೇನು ಬಂದ ಒಂದೇ ದಿವಸದಲ್ಲಿ ಪ್ರತಿ ಮನೆಗೂ ತಲುಪಿಸಿ ಪ್ರತಿಯೊಬ್ಬರು ನುಂಗೋಂಗೆ ಮಾಡಿದಾರಲ್ಲ, ಅದು ಆರೋಗ್ಯ ವ್ಯವಸ್ಥೆ. ಅದರಲ್ಲಿ ಡಾಕ್ಟರ್ಗಳು ಮಾತ್ರ ಅಥವಾ ನರ್ಸ್ಗಳು ಮಾತ್ರ ಕೆಲಸ ಮಾಡಿದ್ದಲ್ಲ, ಟೀಚರ್ಸ್ ಕೆಲಸ ಮಾಡ್ತಾರೆ, ಲೈಬ್ರರಿ ಕಮಿಟೀಸ್ ಅಂತಿದೆ. ಈಗ ಕೋವಿಡ್ ಟೈಮಲ್ಲಿ ಯಶಸ್ವಿಯಾಗಿ ಆ್ಯಕ್ಚುಲಿ ಕೋವಿಡನ್ನು ಕೇರಳದಲ್ಲಿ ನಿಯಂತ್ರಣ ಮಾಡಿದ್ದಾರೆ ಅಂದರೆ ಕುಟುಂಬಶ್ರೀ ಮತ್ತು ಲೈಬ್ರರಿ ಮೂವ್ಮೆಂಟ್ ಏನು ಸ್ಟ್ರಾಂಗ್ ಆಗಿದೆ ಅದರ ಸಪೋರ್ಟಿಂದ. ನಾವು ಯಾಕೆಂದರೆ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಇರೋದ್ರಿಂದ 100% ಅದು ಸ್ತ್ರೀ ಶಕ್ತಿ ನಿಜವಾಗ್ಲೂ ನೋಡಬೇಕು ಅಂತಂದರೆ ಕೇರಳ ಒಂದು ಅತ್ಯುತ್ತಮವಾದಂಥ ಮಾದರಿ ಅದು. ಸೊ ಈ ಒಂದು ಸಣ್ಣ ಅನುಭವ, ನಾವೆಲ್ಲರೂ ಕೂಡ ನಮ್ಮ ಮತ್ತೆ ಕೆಲಸನೇ ಇರಲಿಲ್ಲ, ನಾವು ಹೋಗಿದ್ದ ಡಾಕ್ಸಿಸೈಕ್ಲಿನ್ ನುಂಗ್ಸೋಕ್ಕೆ. ಆದರೂ ನೀವು ಎಲ್ಲರನ್ನೂ ಪರೀಕ್ಷೆ ಮಾಡಿ ಅಂತೇಳಿ ಒಂದು 15 ದಿವಸ ನಮ್ಮನ್ನು ಸಾಕೋದ್ರಲ್ಲಿ ಒಬ್ಬನ ಲೆಪ್ಟೋಸ್ಪೈರೋಸಿಸ್ ಗುರಿ ಆಗಲಿಲ್ಲ. ಅಲ್ಲಿ ಅಷ್ಟು ಜನಸಂಖ್ಯೆ ಇರ್ತಕ್ಕಂಥ ಆ ಮುನ್ಸಿಪಾಲ್ಟಿ ಏರಿಯಾ, 32 ವಾರ್ಡ್ ಇರ್ತಕ್ಕಂಥ ಮುನ್ಸಿಪಾಲ್ಟಿ ಏರಿಯಲ್ಲಿ ಒಬ್ಬರು ಲೆಪ್ಟೋಸ್ಪೈರೋಸಿಂದ 1 ವಾರಗಳ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ಟೇ ಆಗದ ರೀತಿಯಲ್ಲಿ ಅವ್ರನ್ನ ತಡೆಗಟ್ಟಿದ್ರಲ್ಲ, ಅದು ಕೇರಳದ ಶಕ್ತಿ. ಅದು ಆಗಿದ್ದು ಯಾಕಪ್ಪ ಅಂತಂದರೆ ಅದು ಹಾಕಿದ್ದು ಯಾಕಪ್ಪ ಅಂತಂದರೆ ಸಮಗ್ರವಾದಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಬಹಳ ಸಮರ್ಪಕವಾಗಿ ಸಮಗ್ರವಾದಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ. ಅಲ್ಲಿ ಕೆಲಸ ಮಾಡೋರಿಗೂ ಕೂಡ ಅಷ್ಟೇ ಕ್ಲಾರಿಟಿಯಿಂದ ಅವರು ಕೆಲಸ ಮಾಡ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.